ಡಿ ಗ್ಯಾಂಗ್ನಿಂದ ಹತ್ಯೆಗೀಡಾಗಿರುವಂಥ ರೇಣುಕಾಸ್ವಾಮಿ ಅವರ ಕೊನೆಯ ಕ್ಷಣದ ಫೋಟೋಗಳು ರಿವ್ಯೂ ಆಗಿವೆ. ಹೀಗಾಗಿ ಅವರ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ರೇಣುಕಾಸ್ವಾಮಿ ಅವರ ತಂಗಿಯಾಗಿರುವಂಥ ಸುಚೇತಾ ಅವರಿದೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಕೊನೆಯ ಕ್ಷಣದ ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿ ಅವ್ರನ್ನ ಕೊಂದಿರುವಂಥ ಫೋಟೋಗಳು ಎಲ್ಲ ಕಡೆ ರಿವ್ಯೂ ಆಗಿದೆಮ್ಮ, ಏನು ಹೇಳ್ತೀರಾ? ಫೋಟೋ ನೋಡಿದ ತಕ್ಷಣ ತುಂಬ ಶಾಕ್ ಆಯ್ತಣ್ಣ. ನಮ್ಮಪ್ಪ ಹಂಗೆ ತೋರಿಸಿದ ತಕ್ಷಣ ಅವರಂತೂ ಫುಲ್ ಇದಾದರು. ನಮಗೂ ಕೂಡ ಅದು ಅವ್ನು ಯಾವತ್ತೂ ನಮ್ಮ ಫ್ಯಾಮಿಲಿ ಯಾವತ್ತೂ ಯಾರನ್ನೂ ಬೇಡ್ದವ್ರಲ್ಲ, ಅಂಥದ್ದು ಅವ್ರನ್ನ ಅಷ್ಟು ಬೇಡಿದ್ದಾರೆ ನಮ್ಮ ಅಣ್ಣ. ಆದರೂ ಆ ಮನುಷ್ಯನಿಗೆ ಕರುಣೆ ಬಂದಿಲ್ವ ಅನ್ನೋದೇ ನಮಗೆ ಇದಾಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯಾಗಿ ಇನ್ನೊಬ್ಬ ಮನುಷ್ಯ ನರಳಾಡ್ತಿದ್ದಾನೆ ಅಂದಾಗ ಒಬ್ಬ ವ್ಯಕ್ತಿ ಹೋಗೋರನ್ನ ಯಾಕೆ ಈ ರೀತಿ ಹಿಂಸೆ ಮಾಡ್ತೀರಿ ಅಂದಾಗ ಆ ಮಾಡೋ ಮನುಷ್ಯನಿಗೆ ನೋವಾಗುತ್ತೆ. ಈ ಮನುಷ್ಯನ ಇಷ್ಟು ನಾವು ನೋವ್ಸೋದಲ್ಲ, ಆದರೂ ಆ ಮನುಷ್ಯನಿಗೆ ಅದು ಗೊತ್ತಾಗಿಲ್ವಾ? ಅಷ್ಟು ನಮ್ಮ ಅಣ್ಣ ಬೇಡ್ಕೊತಿದ್ರು ಕೂಡ ಆ ಮನುಷ್ಯನಿಗೆ ಕರುಣೆ ಬಂದಿಲ್ವಾ, ಮಾನವೀಯತೆ ಅನ್ನೋದು ಬಂದಿಲ್ವಾ? ಹೌದು, ನಾವು ಒಬ್ಬ ತಮ್ಮನ ರೀತಿಯಲ್ಲಿ ಅಭಿಮಾನಿನ ಒಬ್ಬ ತಮ್ಮನ ರೀತಿಯಲ್ಲಿ ನೋಡಿ ಅವನು ಯಾವ ಪರಿಸ್ಥಿತಿಯಲ್ಲಿ ಇದ್ನೋ ಆ ಪರಿಸ್ಥಿತಿಗೆ ಅವ್ನು ಬಿಟ್ಟು ಕಳಿಸಿದ್ರೆ ನಾವು ನಮ್ಮ ಅಜ್ಜಿನ ಹಿಂಗೆ ಸೇವೆ ಮಾಡ್ತಿದ್ವಿ, ಅವ್ನು ಸೇವೆ ಮಾಡಿ ಹಾಗೆ ನಾವು ಒಂದು ಜೀವನ ಉಳಿಸ್ಕೊತಿದ್ವಿ. ಇವ್ರು ಅದನ್ನ ಬಿಟ್ಟು ಏನೋ ತಪ್ಪು ಮಾಡಿರ್ತಾರೆ. ಮನುಷ್ಯ ತಪ್ಪು ಮಾಡದೆ ಯಾರೂ ಇರೋಲ್ಲ. ಮನುಷ್ಯ ತಪ್ಪು ಮಾಡಿದ್ದಾನೆ ಅಂದರೆ ಅದಕ್ಕೆ ನಮಗೆ ಕರ್ಕೊಂಡೋಗಿ ಹೊಡೆದಿದ್ದಾರೆ, ಓಕೆ, ಅದನ್ನು ಸರ್ ಈ ಥರ ಮಾಡಿದ್ವಿ, ನಿಮ್ಮ ಮಗ ಈ ಥರ ಮಾಡಿದ್ದಕ್ಕೆ ನಾವು ಇದು ಮಾಡಿದ್ದೀವಿ, ಈಗ ಕಳಿಸ್ತಾ ಇದ್ದೀವಿ ಅಂದಿದ್ರೆ ಅವ್ನು ಯಾವ ಪರಿಸ್ಥಿತಿಯಲ್ಲಿ ಬಂದಿದ್ರು ಕೂಡ ನಾವು ಅವನನ್ನು ಕರ್ಕೊಂಡು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಬಿಟ್ಟು ಅವನು ನಾವು ಹೆಂಗೆ ಇರ್ತಿದ್ನೋ ಆ ತೀರ ನೋಡ್ಕೊತಿದ್ವಿ ನಾವು. ಅದನ್ನು ಬಿಟ್ಟು ಇವರು ಕೊಲೆ ಮಾಡಿಬಿಟ್ಟು ಇಡೀ ಮಂತನನೇ ಹಾಳು ಮಾಡಿದ್ದಾರೆ ಅಂದರೆ ಇವ್ರಿಗೆ ಏನು ಹೇಳಬೇಕು ಅನ್ನೋದು ಆ ದೇವರೇ ಅವನಿಗೆ ಬುದ್ಧಿ ಕೊಡಬೇಕೆ ಹೊತ್ತು ನಮ್ಮ ಕಡೆಯಿಂದ ಅಂತೂ ನಾವು ಹೇಳೋದಿಷ್ಟೇ, ನಮಗೆ ನ್ಯಾಯ ಕೊಡಬೇಕು, ಅವನ ಸಾವಿಗೆ ನ್ಯಾಯ ಸಿಗಬೇಕು. ಅವನ ಮನೆಗೆ ಆಧಾರ ಸ್ತಂಭ ಆಗಿದ್ದಮ್ಮ ರೇಣುಕಾಸ್ವಾಮಿ. ಪ್ರತಿಯೊಂದು ರೀತಿಯಲ್ಲೂ ನಿನಗೂ ಇರ್ಬೋದು ಅಥವಾ ಅಜ್ಜಿಗೆ ಇರ್ಬೋದು, ಪ್ರತಿಯೊಬ್ಬರು ಕೂಡ ಸಹಕಾರ ಮಾಡ್ತಿದ್ದ, ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತಿದ್ದ ಮನೆಗೆ. ಈಗ ಆತನೇ ಇಲ್ಲದ ಮನೆ ಯಾವ ರೀತಿ ಇದೆ? ಆತ ಇಲ್ಲದ ಮನೆ ಈಗ ಅದೇ ಆಗಿದೆ. ಮನೆಯಲ್ಲಿ ಒಬ್ಬ ಗಂಡು ಮಗ ದಿಕ್ಕಿಲ್ದಂಗೆ ಆಗಿದೆ ಈಗ ನಮ್ಮ ಮನೆಗೆ. ಯಾಕಂದರೆ ಪ್ರತಿಯೊಂದು ನಮ್ಮ ಅಜ್ಜಿಯಿಂದ ಹಿಡಿದು ಅಪ್ಪ ಅಮ್ಮನಾಗಲಿ ಅವನ ಹೆಂಡ್ತಿನಾಗಲಿ ನಾನು ಯಾವಾಗೋ ಬಂದಾಗ ನೋಡ್ತಿದ್ದೆ, ಮತ್ತು ನಾನು ಬಾಕಿ ಟೈಮಲ್ಲಿ ನಾನು ಊರಲ್ಲಿ ನಾನು ಇಡ್ತಿದ್ದೆ. ಬಂದಾಗ ಕೂಡ ನನ್ನ ಹತ್ರ ಆಗಲಿ ನನ್ನ ಮಗಳ ಹತ್ರ ಆಗಲಿ ಪಾಪು ಜೊತೆಗಾಗಲಿ ಪ್ರೀತಿಯಿಂದ ಮಾತಾಡ್ತಾ ಹಾಕಿ ನನ್ನ ಮಗಳು ಕೂಡ ಮಾಮ ಮಾಮ ಅನ್ಕೊಂತ ಇರ್ತಿದ್ದೆ. ಇವತ್ತು ನನಗೆ ನಮ್ಮ ಸಹನ ಒಂದು ಮಾತು ಕೇಳ್ತಾಳೆ ಯಾವಾಗಲೂ ಕೂಡ, ನೀವು ಎಷ್ಟೇ ಪ್ರೀತಿ ತೋರಿಸ್ತೀರಿ, ಎಷ್ಟು ಕಾಳಜಿ ಮಾಡ್ತೀರಿ, ಅದು ನನ್ನ ಗಂಡ ಪ್ರೀತಿ ತೋರಿಸೋಷ್ಟು ಕಾಳಜಿ ಮಾಡೋಷ್ಟು ಅದು ಯಾರೂ ಮಾಡೋಕ್ಕಾಗಲ್ಲ. ಅದು ಕರೆಕ್ಟು. ನಾವು ಎಷ್ಟೇ ತೋರಿಸ್ಬೋದು, ಗಂಡ ಕೊಡೋ ಪ್ರೀತಿ ಕಾಳಜಿ ಮುಂದೆ ನಮ್ಮ ಪ್ರೀತಿ ಏನೂ ಅಲ್ಲ. ಈಗ ಅವಳ ಕರ್ತವ್ಯ ನಮ್ಮ ಜವಾಬ್ದಾರಿ ಇರೋದ್ರಿಂದ ನಾವು ಮಾಡ್ತಿದ್ದೀವಿ. ಅವಳು ಯಾವಾಗಲೂ ಅಂತಾಳೆ, ನಾಳೆ ಪಾಪ ಹುಡುತಾಗ ಅಪ್ಪ ಎಲ್ಲಿ ಅಂದರೆ ನಾನು ಏನು ಹೇಳಬೇಕು, ನಿಮ್ಮ ಅಪ್ಪ ಈ ರೀತಿ ಸತ್ತ ಅಂತ ಹೇಳಬೇಕಾ, ಯಾವ ರೀತಿ ನನ್ನ ಪಾಪುಗೆ ನಿಮ್ಮ ಅಪ್ಪನ ಬಗ್ಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅಂತಾಳೆ. ನನಗೂ ಕೂಡ ಉತ್ತರ ಗೊತ್ತಿಲ್ಲ, ಯಾಕಂದರೆ ಏನು ಹೇಳಬೇಕು ನಾಳೆ ಹುಟ್ಟೋ ಪಾಪುಗೆ ಅನ್ನೋದು. ಅವಳು ಯಾವಾಗಲೂ ಅಂತಾಳೆ, ಯಾಕೆ ಹಿಂಗಾಯ್ತು ನನ್ನ ಜೀವನ ಅಂತ ಅವಳು ಕೇಳ್ತಾಳೆ. ಅದು ಅವ್ರವ್ರ ಹಣೆ ಬರಮ್ಮ, ಏನೂ ಮಾಡೋಕ್ಕಾಗಲ್ಲ. ಆದರೆ ಆವತ್ತು ಆ ಮನುಷ್ಯ ಒಬ್ಬ ತಮ್ಮನ ರೀತಿಯಲ್ಲಿ ಅವನು ನೋಡಿ ಬಿಟ್ಟು ಕಳಿಸಿದ್ರು ಕೂಡ ಇವತ್ತು ಈ ಪರಿಸ್ಥಿತಿ ನಮ್ಮ ಮನೆಗೆ ಬರ್ತಿರ್ಲಿಲ್ಲ. ಸಹನಾ ಅವ್ರದ್ದು ಇದೇ ತಿಂಗಳು ಬರ್ತಡೇ ಇದೆ. ಇದೇ ತಿಂಗಳು ಸೆಲೆಬ್ರೇಷನ್ ಯಾವ ರೀತಿ ಇತ್ತು? ಇವಾಗ ಇಂಥ ಪರಿಸ್ಥಿತಿ ಆಕೆಯನ್ನು ತವ್ರ ಮನೆಗೆ ಕಳಿಸಿದ್ರೆ? ಹೋದ ವರ್ಷ ಮೊದಲೇ ವರ್ಷದ ಬರ್ತಡೇ ಅಂತ ಹೇಳಿಬಿಟ್ಟು ಆಕೆಗೆ ಮೊಬೈಲ್ ಗಿಫ್ಟ್ ಕೊಡಿಸಿದ್ದ. ಈ ವರ್ಷ ಕೂಡ ಅವ್ನು ಪ್ಲ್ಯಾನ್ ಮಾಡಿದ್ದ, ಏನಾದ್ರು ಒಂದು ಕೊಡಿಸ್ಬೇಕು ನಾನು ಅವಳಿಗೆ ಅಂತ ಹೇಳಿಬಿಟ್ಟು. ಆಯಿತು ಅಂತಂದು ಅವಳು ಕೂಡ ಅಂದಿದ್ಲು. ಬಟ್ ಅವಳಿಗೆ ಗೊತ್ತಿಲ್ದಂಗೆ ಅಪ್ಪ ಅಮ್ಮ ನನ್ನ ಎದುರಿಗೆ ಹೇಳಿದ್ದ, ಮೂವರು ಸೇರಿ ಈ ಥರ ಮಾಡೋಣ ಅಂತ. ಆಯ್ತಪ್ಪ ಮಾಡೋಣ ಅಂತಂದು ಹೇಳಿದ್ವಿ. ಅವಳಿಗೂ ಕೂಡ ಬಟ್ ಕೇಕ್ ತಂದು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವಳು ಹ್ಞೂ ಅಂತ ಹೇಳಿದ್ಲೇ ಹೊತ್ತು. ಬಟ್ ಏನು ಅನ್ನೋದು ಅವನು ಸಸ್ಪೆನ್ಸಾಗಿ ಹೇಳಿದ್ದ. ನಮಗೂ ಕೂಡ ಈ ಥರ ಕೊಡ್ತೀವಿ ಅಂತ ಹೇಳಿರಲಿಲ್ಲ, ಮಾಡೋಣ ಸೆಲೆಬ್ರೇಷನ್ ಅಂದಿದ್ದ. ಆಯ್ತಪ್ಪ ಅಂತ ಇಷ್ಟೇ ಹೇಳಿದ್ವಿ. ಅವಳಿಗೆ ಇವತ್ತು ಅವನಿದ್ದು ಸೆಲೆಬ್ರೇಷನ್ ಮಾಡಿದರೆ ತುಂಬ ಖುಷಿ ಪಡ್ತಿದ್ಲು. ಅವಳು ಈ ಟೈಮಲ್ಲಿ ನಾನು ಗಂಡನ ಕಳ್ಕೊಂಡಿದ್ದೀನಿ ಅನ್ನೋದೇ ಅವಳಿಗೆ ದುಃಖ ಆಗಿದೆ. ಅದರಿಂದ ಕೂಡ ಅವಳು ಸರಿಯಾಗಿ ಊಟ ಮಾಡ್ತಾಯಿಲ್ಲ, ತಿಂಡಿ ತಿಂತಾಯಿಲ್ಲ. ಮೊನ್ನೆ ಡಾಕ್ಟ್ರ್ ಹತ್ರ ಹೋದಾಗ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಮಗುದ ವೆಯ್ಟ್ ತುಂಬ ಕಮ್ಮಿ ಆಗಿದೆ ಅಮ್ಮ, ನೀವು ಊಟ ತಿಂಡಿ ಸರಿಗೆ ಮಾಡ್ತಾಯಿಲ್ಲ, ಮಾಡಿ ಅಲ್ಲ. ಯಾವ ಮನುಷ್ಯನಿಗಾದರೂ ಚಿಂತೆ ಇರುತ್ತೆ. ಮಗು ಹುಟ್ಟುವಾಗ ನೋಡ್ಲಾರ್ದೆ ನನ್ನ ಗಂಡ ಹೋದ್ರಲ್ಲ ಅನ್ನೋದು. ಅದು ತೀರಾ ಚಿಕ್ಕ ವಯಸ್ಸು, ಅವಳು ಇನ್ನೂ 25-26 ವರ್ಷ. ಈಗ ಅವಳು ಮುಂದೆ ಜೀವನ ಹೆಂಗೆ? ಅಪ್ಪ ಅಮ್ಮ ಇರೋ ತನಕ ಅವಳು ನೋಡ್ಕೊತಾರೆ, ಅಪ್ಪ ಅಮ್ಮ ಹೋದ್ಮೇಲೆ ಅವಳ ಜೀವನ ಹೆಂಗೆ ಅಂತ ಅವಳು ಅದೇ ಅಂತಾಳೆ, ಅತ್ತೆ ಮಾಮ ಇರೋ ತನಕ ನನ್ನ ಜೀವನ ನಡೆಯುತ್ತೆ ಕಣೆ, ಆಮೇಲೆ ಯಾರು ಮಾಡಬೇಕು? ಅಂದರೆ ಈ ಪವಿತ್ರ ಗೌಡ ಕೂಡ ಒಂದು ಹೆಣ್ಣು, ಆದರೆ ಆಕೆ ಪ್ರಚೋದನೆಯಿಂದಲೇ ಈ ಕೃತ್ಯ ಆಯಿತು ಅಂತ ಹೇಳಲಾಗ್ತಿದೆ, ಏನು ಹೇಳ್ತೀರ? ಅಣ್ಣ ನಾನು ಹೇಳೋದಷ್ಟೇ, ಪೂರ್ತಿ ಆ ಗ್ಯಾಂಗ್ನವರು ಈತನೊಬ್ಬ ಅಣ್ಣ ತಮ್ಮನ ರೀತಿಯಲ್ಲಿ ನೋಡಿದರೆ, ಈತನೊಬ್ಬನ ಅಣ್ಣ ತಮ್ಮನ ರೀತಿಯಲ್ಲಿ ನೋಡಿದರೆ ಯಾರಿಗೂ ಕೂಡ ಈ ಥರ ಈ ಮನೆ ಪರಿಸ್ಥಿತಿ ಹಿಂಗೆ ಆಗ್ತಿರ್ಲಿಲ್ಲ ಯಾರಿಗೂ. ಆಕೆ ಕೂಡ ಈತ ನನ್ನ ತಮ್ಮ ಏನೋ ಒಂದು ತಪ್ಪು ಮಾಡಿರ್ತಾನೆ. ಈಗ ಆಕೆ ಸ್ವಂತ ತಮ್ಮ ಒಂದು ತಪ್ಪು ಮಾಡಿದರೆ ಆಕೆ ಹೆಂಗೆ ಕ್ಷಮಿಸ್ತಿದ್ಲೋ ಆ ರೀತಿ ಕ್ಷಮಿಸಿ ಇಡೀ ಗ್ಯಾಂಗ್ನಾಗ ಕ್ಷಮಿಸ್ಬಿಟ್ಟಿದ್ರೆ, ನಾನು ಹೇಳಿದ್ನಲ್ಲ, ಅವ್ನ ಕಾಲೋ ಕೈ ಏನೋ ಫ್ರ್ಯಾಕ್ಚರ್ ಆಗಲಿ, ಅವ್ನು ಮಾತಾಡೋಕ್ಕೆ ಬರದೇ ಇರಲಿ, ಕುಂಟಾಗಿರಲಿ ಕುರುಡಾಗಿರಲಿ, ಯಾವ ರೀತಿ ಅವ್ನು ಇದ್ದಿದ್ರು ಕೂಡ ನಾವು ಅವನನ್ನು ನೋಡ್ಕೊತಿದ್ವಿ. ಅದು ಇಂಥ ಆರೋಪಿಗಳಿಗೆ ಎಂಥ ಶಿಕ್ಷೆ ಆಗ್ಬೇಕಂತಾರೆ? ಈ ರೀತಿ ರೇಣುಕಾಸ್ವಾಮಿ ಚಿತ್ರಹಿಂಸೆ ಕೊಟ್ಟು ಕೊಂದಿರುವಂಥ ಆರೋಪಿಗಳಿಗೆ ಎಂಥ ಶಿಕ್ಷೆ ಆಗ್ಬೇಕಂತಾರೆ?
ಅಣ್ಣ ಅವ್ರು ಯಾವ ರೀತಿ ನಮ್ಮ ಬ್ರದರಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದಾರೋ ಅವ್ರಿಗೂ ಕೂಡ ಅದೇ ರೀತಿ ಜೀವನದಲ್ಲಿ ಅವರು ಕೂಡ ಅದೇ ರೀತಿ ಚಿತ್ರಹಿಂಸೆ ಪಟ್ಟು ನಾನೊಬ್ಬ ವ್ಯಕ್ತಿಗೆ ಈ ಥರ ಹಿಂಸೆ ಕೊಟ್ಟು ಸಾಯಿಸಿದೆ, ಇವತ್ತು ಅದೇ ಪರಿಸ್ಥಿತಿ ನನಗೂ ಬಂತು. ನಮ್ಮಣ್ಣ ಏನು ಬೇಡ್ಕೊಂಡ್ರಲ್ಲ ಅವರಿಗೆ ನನ್ನ ಜೀವದ ನನಗೆ ಪ್ರಾಣ ಭಿಕ್ಷೆ ಕೊಡಿ ಅಂತ, ಅವರು ಕೂಡ ಇನ್ನೊಬ್ರನ್ನ ಬೇಡ್ಕೋಬೇಕು ನನಗೂ ಕೂಡ ಪ್ರಾಣ ಭಿಕ್ಷೆ ಕೊಡಿ ಅಂತೇಳಿ. ಆ ಪರಿಸ್ಥಿತಿ ಅವ್ರಿಗೆ ಬಂದಾಗೆ ನಾನು ಒಬ್ಬನಿಗೆ ಮಾಡಿದ್ದೆ, ಇವತ್ತು ನನಗೆ ಆ ಪರಿಸ್ಥಿತಿ ಬಂತು ಅಂತೇಳಿ ಅವಾಗೆ ಅವ್ರಿಗೆ ಮನವರಿಕೆ ಆಗೋದು. ಇವಾಗ ಪೊಲೀಸರು ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ, ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಬಂದಿದೆಯಾ? ನ್ಯಾಯ ಸಿಗುತ್ತೆ. ತನಿಖಾಧಿಕಾರಿಗಳು ಪೊಲೀಸರು ತುಂಬ ಚೆನ್ನಾಗಿ ಮಾಡಿ ಇವತ್ತು ಎಲ್ಲದರಿಂದನೂ ನಮಗೆ ಇದು ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿಗೆ ನ್ಯಾಯ ಸಿಗುತ್ತೆ, ಅವನ ಆತ್ಮಕ್ಕೆ ಕೂಡ ಶಾಂತಿ ಸಿಗುತ್ತೆ ಅಂತ ಹೇಳ್ತೀನಿ. ಒಟ್ಟಾರೆ ಇದಿಷ್ಟು ಮೃತ ರೇಣುಕಾಸ್ವಾಮಿ ಅವರ ತಂಗಿ ಸುಚೇತಾ ಅವರ ಮಾತು. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.